ನಮಸ್ಕಾರ. ಜಿ ಅಚೀವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಮನ ಇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಕರೀತಾರೆ. ಒಬ್ಬ ಮನುಷ್ಯನ ಉನ್ನತಿ ಮತ್ತು ಅವನತಿಗೆ ಅವನ ಮನಸ್ಸು ಎಷ್ಟರ ಮಟ್ಟಿಗೆ ಕಾರಣ ಆಗಿರುತ್ತೆ ಅನ್ನುವಂತಹ ಅರ್ಥವನ್ನು ಈ ಒಂದು ಶ್ಲೋಕ ನಿಮಗೆ ತಿಳಿಸ್ಕೊಡುತ್ತೆ. ಹೌದು, ಒಬ್ಬ ಮನುಷ್ಯನ ಉನ್ನತಿ ಮತ್ತು ಅವನತಿಯಲ್ಲಿ ಅವನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದಾದರೆ ಅದು ಸಮಸ್ಥಿತಿಯಲ್ಲಿರಬೇಕು. ಕೆಲವೊಮ್ಮೆ ಸುಖ ಬಂದಾಗ ಹಿಗ್ಗಿ, ಕಷ್ಟ ಬಂದಾಗ ಕುಗ್ಗುವಂತಹ ಸನ್ನಿವೇಶದಲ್ಲಿ ನಾವು ಎಲ್ಲವನ್ನ ಕಳ್ಕೊಂಡಿದ್ದೀವಿ ಅಥವಾ ಎಲ್ಲವನ್ನ ಪಡೆದುಕೊಂಡಿದ್ದೇವೆ ಅನ್ನುವಂತಹ ಭಾವನೆಯಲ್ಲಿ ಇರ್ತೀವಿ. ಆದರೆ ಸಮಸ್ಥಿತಿಯ ಒಂದು ಭಾವನೆ ಇಲ್ಲದಿದ್ದಾಗ ಕೆಲವೊಮ್ಮೆ ನಾವು ಕೂಡ ಜೀವನದಲ್ಲಿ ಕುಗ್ಗಿ ಹೋಗ್ತೇವೆ. ಅಂತ ಹಲವಾರು ನಿದರ್ಶನ ಕಂಡಂತಹ ಇವತ್ತಿನ ನಮ್ಮ ಜಿ ಅಚೀವರ್ ಅಥವಾ ಸಾಧಕರು ಅವರಿಗೆ ಒಂದು ಸೂಕ್ತ ಮಾರ್ಗದರ್ಶನವನ್ನು ನೀಡುವಂಥ ನಿಟ್ಟಿನಲ್ಲಿ ಕಳೆದ 15 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಹೌದು, ಆಸ್ಟ್ರಾಲಜಿಯನ್ನು ಇವರು ಕಲಿತಾರೆ, ಸೈಕಾಲಜಿಯನ್ನು ಕರೀತಾರೆ. ಅದರ ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಸ್ಟ್ರೋ ಸೈಕಾಲಜಿಸ್ಟ್ ಆಗಿ ಭಾಗಿಯಾಗಿದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಮತಾ ಸತೀಶ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಮಮತಾ ಸತೀಶ್ ಮನಃಶಾಸ್ತ್ರಜ್ಞರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಮಮತಾ ಸತೀಶ್ ಮನಃಶಾಸ್ತ್ರಜ್ಞರು. ಇವರು ಒಬ್ಬ ಅನುಭವಿ ಆಸ್ಟ್ರೋ ಸೈಕಾಲಜಿಸ್ಟ್, ಮನೋವಿಜ್ಞಾನ ಮತ್ತು ಜ್ಯೋತಿಷ್ಯ ಸಂಯೋಜನೆಯ ಚಿಕಿತ್ಸೆ ನೀಡುವಲ್ಲಿ ಸಿದ್ಧಹಸ್ತರು. ಇವರಿಗೆ ತಮ್ಮ ಅಜ್ಜನ ಸಂಸ್ಕಾರ ಮತ್ತು ಜ್ಞಾನ ಬಳುವಳಿಯಾಗಿ ಬಂದಿದೆ. ಕೌನ್ಸಿಲಿಂಗ್ ಮತ್ತು ಸೈಕೋಥೆರಪಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರೋ ಇವರು ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಅಡ್ವಾನ್ಸ್ ಡಿಪ್ಲೊಮೊ, ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಜ್ಯೋತಿಷ್ಯದ ಆಳವಾದ ಜ್ಞಾನದ ಮೂಲಕ ಸಮಗ್ರ ಚಿಕಿತ್ಸೆಗೆ ಒತ್ತು ನೀಡುತ್ತಾರೆ. 15 ವರ್ಷಗಳಿಗಿಂತ ಹೆಚ್ಚು ಅನುಭವ ಇವರದ್ದಾಗಿದ್ದು ನೂರಾರು ಮಂದಿ ಇವರಿಂದ ಚಿಕಿತ್ಸೆ ಪಡೆದಿದ್ದಾರೆ. ಹಲವಾರು ಮಂದಿಯ ಬದುಕಿಗೆ ಇವರು ದಾರಿದೀಪವಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಡಾಕ್ಟರ್ ಮಮತಾ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಹಲೋ ಮ್ಯಾಮ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಜಿ ಅಚೀವರ್ಸ್ ಅವಾರ್ಡ್ ಇವತ್ತು ನಿಮ್ಮದಾಗ್ತಾ ಇದೆ. ಸೊ ಎಷ್ಟು ಖುಷಿ ಇದೆ ಮ್ಯಾಮ್? ತುಂಬ ಸಂತೋಷ ಆಗ್ತಾ ಇದೆ. ಹೇಳ್ಕೊಡೋಕ್ಕಾಗದಿರೋ ಅಷ್ಟು ಸಂತೋಷ ಆಗ್ತಾ ಇದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಜಿ ಮೀಡಿಯಾ ಫಾರ್ ರೆಕಗ್ನೈಸಿಂಗ್ ಮೈ ವರ್ಕ್. ಎಷ್ಟು ದಿವಸದಿಂದ ಕೆಲಸ ಮಾಡ್ತಾ ಇರೋದು, ಹಾಗೆ ಎಳೆಮುಖ ಪ್ರತಿಭೆಗಳನ್ನ ಜಿ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇರೋದು ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗ್ತಾ ಇದೆ. ಎಷ್ಟೊಂದು ಪ್ಯಾನಲ್ ಡಿಸ್ಕಷನ್ಸಲ್ಲಿ ನನ್ನ ಎಕ್ಸ್ಪರ್ಟ್ ಒಪಿನಿಯನ್ಗೋಸ್ಕರ ಕರೆದಿದ್ದಾರೆ. ಒಂದು ರೀತಿ ಸಮಾಜಕ್ಕೆ ತಮ್ಮದೇ ರೀತಿ ಕಾಣಿಕೆ ಕೊಡ್ತಾ ಇದ್ದಾರೆ. ಒಂದು ಅತ್ಯುತ್ತಮವಾದ ಪಾಸಿಟಿವ್ ಜರ್ನಲಿಸಮ್ ಅಥವಾ ಪಾಸಿಟಿವ್ ಮೀಡಿಯಾ ಪ್ರೆಸೆನ್ಸ್ ತೋರಿಸ್ತಾ ಇದ್ದಾರೆ. ನನಗೆ ಒಂದು ಮಾನಸಿಕ ತಜ್ಞೆಯಾಗಿ ತುಂಬಾ ಸಂತೋಷ ಇದೆ ಕಾರ್ಯಕ್ರಮಗಳ ಬಗ್ಗೆ. ಒಬ್ಬ ಮನುಷ್ಯನ ಉನ್ನತಿ ಅಥವಾ ಅವನತಿಗೆ ಅವನು ತೆಗೆದುಕೊಳ್ಳುವಂಥ ನಿರ್ಧಾರಗಳು, ಅವನ ಮನಸ್ಸು ಅನ್ನೋದು ಕಾರಣ ಆಗುತ್ತೆ. ಇವತ್ತು ಅಂಥ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿರುವಂಥ ಜನಸಾಮಾನ್ಯರಿಗೆ ಮಾರ್ಗದರ್ಶನವಾಗಿ ನೀವು ನಿಮ್ಮ ವಿದ್ಯೆಯನ್ನು ದಾರಿ ಎರೀತಾ ಇದ್ದೀರಿ. ಬಹಳ ಖುಷಿಯಾಗುತ್ತೆ. ಆಸ್ಟ್ರಾಲಜಿ ಮತ್ತು ಆಸ್ಟ್ರೋ ಸೈಕಾಲಜಿಯನ್ನು ನೀವು ಪರಿಣತಿಯನ್ನು ಪಡೆದುಕೊಂಡು ಅಧ್ಯಯನವನ್ನು ಮಾಡಿ ಅದೆಷ್ಟೋ ಜನರಿಗೆ ನೀವು ದಾರಿದೀಪ. ಆದರೆ ನನ್ನ ಕುತೂಹಲ ಏನು ಅಂದರೆ, ನೀವು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಏನು ಪ್ರೇರಣೆ ಆಯಿತು ಅಂತ? ತುಂಬ ಇಂಟ್ರೆಸ್ಟಿಂಗ್ ಕ್ವೆಶನ್ ನಿಮ್ಮದು. ನನ್ನ ಗತಕಾಲದ ಬಗ್ಗೆ ಚಿಂತನೆ ಮಾಡೋಕ್ಕೆ ಇದು ಪ್ರೇರೇಪಿಸ್ತಾ ಇದೆ. ನಾನು ಆ್ಯಕ್ಚುಲಿ ಓದಿದ್ದು ನಾನು ಇಂಜಿನಿಯರಿಂಗ್, ಬಿ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ ಮಾಡಿ ಐ ಯೂಸ್ ಟು ವರ್ಕ್ ಇನ್ IT ಫರ್ಮ್ಸ್ ಆ್ಯಸ್ ಅನ್ IT ಸೆಕ್ಯೂರಿಟಿ ಇಂಜಿನಿಯರ್. ಈ ರೀತಿ ಹಲವಾರು ಸಂಸ್ಥೆಯಲ್ಲಿ ಕೆಲಸ ಮಾಡಿ 13 ವರ್ಷ ಕೆಲಸ ಮಾಡಿದ್ದೀನಿ. ವೆನ್ ಯು ಆರ್ ವರ್ಕಿಂಗ್ ಇನ್ ಅನ್ IT, ಜನರಲಿ ಯು ಸಿ ದಟ್ ಯು ವರ್ಕ್ ಇನ್ ಸೈಲೋಸ್, ಒಬ್ಬರೇ ಕೆಲಸ ಮಾಡುವಂಥದ್ದು. ಮೋರ್ ದೆನ್ ಟೀಮ್ ಇದ್ರೂ ಕಮ್ಮಿ ಟೀಮ್, ಗ್ಲೋಬಲಿ ಡಿಸ್ಪರ್ಸ್ಡ್ ಟೀಮ್. ಸೊ ಈ ಥರ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಬೋರ್ಡಮ್, ಲೋನ್ಲಿನೆಸ್,
ನನ್ನ ಬಗ್ಗೆ ನನಗೆ ಯಾಕೋ ಇದು ನನಗೆ ಸರಿಯಾದಂಥ ಕೆಲಸ ಅಲ್ಲ, ನನ್ನ ಸ್ಕಿಲ್ ಸೆಟ್ಸ್ಗೆ ಅಥವಾ ನನಗೆ ಬೇಕಾಗೋ ರೀತಿ ಇರೋವಂಥ ಕೆಲಸ ಅಲ್ಲ ಅನ್ನೋ ಅವೇರ್ನೆಸ್ ಶುರು ಆಯಿತು. ಇವನ್ ದೋ ಐ ರಿಯಲಿ ಲೈಕ್ಡ್ ವಾಟ್ ಐ ವಾಸ್ ಡೂಯಿಂಗ್. ಸೊ ಆ ನಿಟ್ಟಿನಲ್ಲಿ ಐ ಗಾಟ್ ಮ್ಯಾರಿಡ್ ಆ್ಯಂಡ್ ಮೈ ಫಾದರ್ ಇನ್ ಲಾ ಯೂಸ್ ಟು ಬಿ ಇನ್ ಆ್ಯಂಡ್ ಔಟ್ ಆಫ್ ಹಾಸ್ಪಿಟಲ್. ಅವ್ರನ್ನ ಜೊತೆ ಯಾವಾಗಲೂ ಜನರಲಿ ನನಗೆ ಯಾವಾಗಲೂ ಒಂದು ಮೆಡಿಕಲ್ ಸೈನ್ಸ್ ಬಗ್ಗೆ ಒಂದು ಅತೀವಾದ ಕುತೂಹಲ ಇರುತ್ತೆ. ಅವ್ರ ಜೊತೆ ನಾನೇ ಹೋಗ್ತಾ ಇದ್ದೆ. ಹೋಗ್ತಿರ್ಬೇಕಾದ್ರೆ ನನ್ನ ರಿಯಲೈಸೇಷನ್ ಇನ್ಸೈಟ್ ಏನು ಅಂದರೆ, ನಮ್ಮ ಪ್ರಸ್ತುತ ವೈದ್ಯಕೀಯ ಶಾಸ್ತ್ರದಲ್ಲಿ ಎಷ್ಟು ಪೇಷಂಟ್ಸ್ಗಳು ಕ್ಯೂ ಅಪ್ ಆಗಿ ನಿಂತಿರ್ತಾರೆ ಅಂದರೆ, ಅವರಿಗೆ ಮನುಷ್ಯನ ಮನಸ್ಥಿತಿ, ಸರ್ಕಮ್ಸ್ಟೆನ್ಸಸ್, ಸಿಚುವೇಶನ್ ಏನಿದೆ ಅಂತ ತಿಳ್ಕೊಳಕ್ಕಾಗಲ್ಲ. ವೈದ್ಯೋ ನಾರಾಯಣ ಹರಿ ಅಂತ ನಾವು ಕರಿತೀವಿ. ಆ ಡಾಕ್ಟರ್ಗೆ ಒಂದು ಸಲ ಎಷ್ಟೋ ಸಲ ನಗ್ನಗ್ತಾ ಪೇಷಂಟ್ಸ್ ಜೊತೆ ಮಾತಾಡ್ಬಿಟ್ರೆ ಅರ್ಧ ಕಾಯಿಲೆಗಳು ವಾಸಿ ಆಗ್ಬಿಡುತ್ತೆ. ಅದಕ್ಕೆ ನಾವು ಈ ಫ್ಯಾಮಿಲಿ ಡಾಕ್ಟರ್ಸ್ ಪ್ರತೀತಿ ಇಟ್ಕೊಂಡು ಬಂದವರು. ಯಾಕಂದರೆ ಅದು ಒಂದು ರಿಲೇಷನ್ಶಿಪ್ಪು, ಒಂದು ಸಂಬಂಧ. ಅದು ಅವರಿಗೆ ಇಡೀ ಎಲ್ಲ ಕುಟುಂಬದ ಎಲ್ಲ ಜನರ ವೈದ್ಯಕೀಯವಾದ ಮೆಡಿಕಲ್ ಹಿಸ್ಟ್ರಿ ಗೊತ್ತಿರುತ್ತೆ ಅವರಿಗೆ, ಏನು ಕೊಟ್ಟರೆ ಸರಿ ಹೋಗುತ್ತೆ ಏನಿಲ್ಲ ಅಂತ. ಆದರೆ ಈಗ ಆ ಸಂಸ್ಕೃತಿ ಇಲ್ದಿರೋದು ಈ ಕರೆಂಟ್ ಟ್ರೆಂಡಲ್ಲಿ ಡೈರೆಕ್ಟ್ಲಿ ಸಿಂಪ್ಟಮ್ಸ್ಗೆ ಜಂಪ್ ಆಗಿ ಮೆಡಿಕೇಷನ್ ಶುರು ಮಾಡ್ತಿರೋದು ಅವ್ರ ತಪ್ಪಲ್ಲ. ಬಟ್ ಇಟ್ ಇಸ್ ಬಿಕಾಸ್ ಸೋ ಮೆನಿ ಪೀಪಲ್ ಆರ್ ವೇಟಿಂಗ್, ದೇ ಹ್ಯಾಡ್ ಟು ಮ್ಯಾನೇಜ್ ಇಟ್. ಸೊ ಇದು ನನಗೆ ಅನ್ನಿಸ್ತು ದಟ್ ಈಗ ಈ ವ್ಯಕ್ತಿನಲ್ಲಿ ಏನು ಎಷ್ಟೊಂದು ಸಲ ಈ ಸೈಕೋಸೊಮ್ಯಾಟಿಕ್ ಇಶ್ಯೂಸ್ ಅಂತ ನಾವೇನು ಕರಿತೀವಿ, ಸೈಕಾಲಜಿಕಲಿ ಇಫ್ ಸಂಬಡಿ ಈಸ್ ಅಂಡರ್ ಗೋಯಿಂಗ್ ಲೋ ಪೀರಿಯಡ್ ಇನ್ ಲೈಫ್, ಅದು ಎಷ್ಟೊಂದು ಸಲ ಪೇನ್ಸು ಏಕ್ಸ್ ಆಗಿ ದೇಹದಲ್ಲಿ ಪರಿವರ್ತನೆ ಆಗಿ ತೋರಿಸುತ್ತೆ. ಅದ್ರ ಬಗ್ಗೆ ಯಾಕೆ ಇವ್ರು ನೋಡ್ತಿಲ್ಲ ಅಂದಾಗ ನಾನು ಕೌನ್ಸಿಲಿಂಗಲ್ಲಿ ಇಂಟ್ರೆಸ್ಟೆಡ್ ಆಯಿತೆ. ಐ ಡಿಡ್ ಒನ್ ಡಿಪ್ಲೊಮೊ ಇನ್ ಕೌನ್ಸಿಲಿಂಗ್. I felt this is very surface level. This was not enough. So ಆ ಎಕ್ಸ್ಪೀರಿಯನ್ಸಲ್ಲಿ ನಾನು ಐ ವಾಸ್ ಸ್ಟಿಲ್ ವರ್ಕಿಂಗ್ ಇನ್ ಅನ್ IT ಫರ್ಮ್ ವಿಪ್ರೋನಲ್ಲಿ. ಸ್ಯಾಟರ್ಡೆ ಸಂಡೇ ನಮ್ಗೆ ಎಂತಿದ್ರು ಆಫ್ ಇರ್ತಿತ್ತು IT ಜಾಬ್ಸಲ್ಲಿ. ಐ ಯೂಸ್ ಟು ವರ್ಕ್ ಆನ್ ಅನ್ ಆನರರಿ ಬೇಸಿಸ್ ಇನ್ ರಿಮ್ಯಾಂಡ್ ಹೋಮ್, ಕೆಲವು ಸಲ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್, ಸೆಂಟ್ ಜೋಸೆಫ್ ಕಾಲೇಜ್, ಈ ಥರ ಸಾಕಷ್ಟು ಇನ್ಸ್ಟಿಟ್ಯೂಷನ್ನಲ್ಲಿ ನಾನು ಆನರರಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಕೆಲವು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಏನು ಅನ್ನಿಸ್ತು ಅಂದರೆ, ಕೆಲವು ಈ ಪರ್ಸನ್ ಸೆಂಟ್ರಿಕ್ ಥೆರಪೀಸ್ ಇವೆಲ್ಲ ಏನು ಹೇಳುತ್ತೆ ಸೈಕಾಲಜಿನಲ್ಲಿ ಅಂದರೆ, ಎಲ್ಲರಿಗೂ ಅವ್ರ ಬಗ್ಗೆ ಗೊತ್ತಿದೆ. ಆಲ್ ಯು ಹ್ಯಾವ್ ಟು ಡೂ ಇಸ್ ಲಿಸನ್ ಟು ದೆಮ್ ಆ್ಯಂಡ್ ಹೆಲ್ಪ್ ದೆಮ್. ಬಟ್ ಯು ಕಾಂಟ್ ಬಿ ಅ ಬಾಸ್, ಯು ಕಾಂಟ್ ಗೈಡ್ ದೆಮ್. ಅವರಿಗೆ ಗೊತ್ತು, ನೀವು ಕೇಳಿಸ್ಕೊಂಡು ಸರಿಯಾದ ಪ್ರಶ್ನೆಗಳು ಕೇಳಿದರೆ ಆ ವ್ಯಕ್ತಿ ಸರಿಯಾದ ನಿರ್ಧಾರ ತಗೋತಾರೆ ಅಂತ. ಆ ರೀತಿ ಕೆಲವನ್ನ ಟ್ರೈ ಮಾಡಿದಾಗ ನನಗೆ ರಿಮ್ಯಾಂಡ್ ಹೋಮಲ್ಲಿ ಆಗಿರೋ ಕೆಲವು ಎಕ್ಸ್ಪೀರಿಯನ್ಸಸ್ ಮೇಡ್ ಮೀ ಸೇ ದ್ಯಾಟ್ ಪೀಪಲ್ ಕ್ಯಾನ್ ಟೆಲ್ ಲೈಸ್ ಟು ಯು. ಸುಳ್ಳು ಹೇಳ್ಬೋದು ನಿಮಗೆ. ನಿಮ್ಮ ಸೆಂಟಿಮೆಂಟಲ್ ನೇಚರ್ನ, ನಿಮ್ಮ ಎಂಪತೈಸಿಂಗ್ ನೇಚರ್ ಏನಿದೆ, ಅಯ್ಯೋ ಅನ್ನೋ ಸ್ವಭಾವನ ಯೂಸ್ ಮಾಡ್ಕೋಬೋದು. ಅದರಿಂದ ನೆಗೆಟಿವ್ ರಿಸಲ್ಟ್ಸ್ ಆಗಿರೋದು ನಾನು ನೋಡಿದೆ. ಈಗ ನನಗೇನು ಅನ್ನಿಸ್ತು ಅಂದರೆ, ಹಾಗೆ ನಾನು ನೋಡಿದ್ದೇನೆಂದರೆ, ನಮ್ಮ ದೇಶದಲ್ಲಿ ಒಬ್ಬ ಸೈಕಾಲಜಿಸ್ಟ್ ಹತ್ರ ಹೋಗೋಕ್ಕೆ ತುಂಬ ಸ್ಟಿಗ್ಮಾ ಕೂಡ ತುಂಬ ಜಾಸ್ತಿ. ನಾನು ಯಾಕೆ ಹೋಗಬೇಕು, ನಾನೇನು ಹುಚ್ಚಿನ ಅಥವಾ ಹುಚ್ಚಾನ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಸೊ ಈ ರೀತಿ ಅವ್ರು ಯೋಚನೆ ಮಾಡೋದನ್ನು ಅಬ್ಸರ್ವ್ ಮಾಡಿದಾಗ, ಒಬ್ಬ ಜ್ಯೋತಿಷಿ ಹತ್ರ ಮನಸ್ಸು ಬೆಚ್ಚಿ ಮಾತಾಡಿ ಸಮಸ್ಯೆಗಳನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಳ್ತಾರೋ, ಆ ರೀತಿ ಒಬ್ಬ ಸೈಕಾಲಜಿಸ್ಟ್ ಹತ್ರ ಆಗಲಿ, ಕೌನ್ಸಿಲರ್ ಹತ್ರ ಆಗಲಿ, ಸೈಕಿಯಾಟ್ರಿಸ್ಟ್ ಹತ್ರ ಆಗಲಿ ಹೋಗೋದಿಲ್ಲ. ಸೊ ಇದನ್ನು ನೋಡಿದಾಗ ನಮ್ಮ ಏನ್ಷಿಯಂಟ್ ವಿಸ್ಡಮ್ ಎಂತಿದ್ರು ಇದ್ದೇ ಇದೆ, ಅದ್ರ ಜೊತೆ ಸೈಕಾಲಜಿನಲ್ಲಿ ಟ್ರೈನಿಂಗ್ ಇದ್ದೇ ಇದೆ. ಯಾಕೆ ನಾನು ಅದನ್ನು ಕಂಬೈನ್ ಮಾಡಬಾರ್ದು? ನನಗೆ ನಿಮ್ಮ ಬಾಲ್ಯ, ನಿಮ್ಮ ಬದುಕು ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ. ಯಾಕೆ ಅಂತ ಹೇಳಿದ್ರೆ, ಈಗ ಆಸ್ಟ್ರಾಲಜಿ ತೊಗೊಂಡ್ರು ಕೂಡ, ನೀವು ಜ್ಯೋತಿಷ್ಯ ಶಾಸ್ತ್ರ ಅಂತ ತೊಗೊಂಡ್ರು ಕೂಡ ಪಾರಂಪರಿಕವಾಗಿ ಬರುತ್ತೆ, 4 ತಲೆಮಾರಿಂದ ಬಂದಿದ್ದು. ಹಾಗಾಗಿ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಿದ್ದೀವಿ. ಈ ಥರದ ಸಹಜ ಮಾತುಗಳನ್ನು ಹೇಳ್ತಾರೆ. ಬಟ್ ನನಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ. ನಿಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ಯಾರಾದರೂ ಇದ್ರಾ? ನನ್ನ ತಾತ ವಾಸ್ ಅ ವೆರಿ ಗ್ರೇಟ್ ಅಸ್ಟ್ರಾಲಜರ್. ಗುಡಿಬಂಡೆನಲ್ಲಿ ಶ್ರೀಕಂಠ ಭಟ್ರು ಅಂತ. ಅವರು ಈಗಿನ ಕಾಲದವ್ರು ಹೇಗಿದ್ದಾರೋ ಆ ಥರ ಇದ್ದಿತ್ತು. ತಾತ ಒಂದು ಆದರ್ಶ ಅಂತಲೇ ಹೇಳ್ಬೋದು. ಅವರು ಎಲ್ಲ ಜಾತಿಗಳಿಗೂ, ಆಗಿನ ಕಾಲದಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ನಡ್ಕೊಂಬಂತಿರೋದು, ಮಡಿ ಮೈಲ್ಗೆ ಅವೆಲ್ಲ ಬಿಟ್ಟು, ಹಿ ವಾಸ್ ಸೋ ಸರ್ವಿಸ್ ಓರಿಯೆಂಟೆಡ್. ಹಿ ಲಿವ್ಡ್ ಫಾರ್ 100+ ಇಯರ್ಸ್. ಪ್ರಿಸೈಸಾಗಿ ನನಗೆ ಗೊತ್ತಿಲ್ಲ, ಆದರೆ ಒಂದು ಸಾಧನಾ ಜೀವಿ,
ಶ್ರೀವಿದ್ಯಾ ಉಪಾಸಕರಾಗಿದ್ದರು, ಸರಸ್ವತಿ ಉಪಾಸಕರಾಗಿದ್ದರು, ದೇವಿ ಉಪಾಸಕರಾಗಿದ್ದರು ನನಗೆ ತಿಳಿದಿರೋ ಮಟ್ಟಿಗೆ. ಅವರು ನಮ್ಮ ಫ್ಯಾಮಿಲಿ ಟ್ರೀನಲ್ಲಿ ನನ್ನ ಮಾವ, ನನ್ನ ತಾತ ಅಂದರೆ ನನ್ನ ತಾಯಿ ಕಡೆ, ಹಾಗೆ ನನ್ನ ಕಸಿನ್ ಅವರು ಕೂಡ ಪೌರೋಹಿತ್ಯ ಬ್ಯಾಕ್ಗ್ರೌಂಡಿಂದ ಬಂದಿರೋ ನಾಗೇಂದ್ರ. ಸೊ ಇವರೆಲ್ಲರೂ ಈಗಲೂ ಜ್ಯೋತಿಷ್ಯ ನೋಡಿಕೊಂಡು ನಮ್ಮ ಸನಾತನ ಧರ್ಮದಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಅಲ್ಲೊಂದು ತ್ರಿಮತಾಚಾರ್ಯ ಗಾಯತ್ರಿ ಮಂದಿರ ಇದೆ ಗುಡಿಬಂಡೆನಲ್ಲಿ. ಎಷ್ಟೋ ಜನರು ಅದನ್ನು ಸೇವೆಗೆ ಹೋಗ್ತಾರೆ. ಈ ರೀತಿ 3 ಜನ ತ್ರಿಮತಸ್ಥರನ್ನ ಒಟ್ಟಿಗೆ ತೊಗೊಂಡು ಬಂದು ಗಾಯತ್ರಿ ದೇವಿನ ನೋಡ್ಕೊಳ್ತಿರೋದು ನಮ್ಮ ಗುಡಿಬಂಡೆನಲ್ಲಿ ಆಗ್ತಾ ಇದೆ. ಸೊ ನನ್ನ ತಾಯಿಯ ತವ್ರ ಮನೆ. ನಮ್ಮ ತಾತ ತೀರ್ಕೊಂಡ ನಾನು ಹುಟ್ಟಕ್ಕಿಂತ ಮುಂಚೆ ಒಂದು 5 ವರ್ಷದ ಹಿಂದೆ ಹೋಗಿದ್ದರು ಅನ್ಸುತ್ತೆ ಅವರು. ಬಟ್ ಅವರು ನಮ್ಮ ತಾಯಿಗೆ ವೆನ್ ಶಿ ವಾಸ್ ಅಬೌಟ್ ಟು ಡೆಲಿವರ್ ಮೀ ಬಹಳಷ್ಟು ಸಲ ಹಾಸ್ಪಿಟಲ್ಗೆ ಹೋಗ್ತಿದ್ರು, ಬಟ್ ಡೆಲಿವರಿ ಆಗ್ತಾ ಇರಲಿಲ್ಲ. ಓಕೆ. ಸೊ ಎಷ್ಟೊಂದು ಸಲ ಉಷಾ ನಮ್ಮ ತಾಯಿ ಹೆಸರು, ಏನಮ್ಮ ಉಷಾ ಡೆಲಿವರಿನೇ ಆಗಲಿಲ್ಲ ಅಂತ ಅವ್ರು ಹೇಳ್ತಾರೆ. ನಾನು 10 ತಿಂಗಳು ಇದ್ದೆ ಅವರ ಗರ್ಭದಲ್ಲಿ ಅಂತ. ಸೊ ನಮ್ಮ ತಾತಂದು ವೈದಿಕ ಯಾವಾಗ ಬಂತು ಅವತ್ತಿನ ದಿವಸ ರಾತ್ರಿ ಅವ್ರದ್ದು ಪ್ರಸಾದ ತಿಂದ ಮೇಲೆ ನಾನು ಅವತ್ತಿನ ವೈದಿಕದ ದಿವಸ ಅವ್ರು ಹೋಗಿದ್ದ ದಿವಸ ತಿಥಿ ಪ್ರಕಾರ ನಾನು ಹುಟ್ಟಿದೆ ರಾತ್ರಿ 9:30 ಅಂತ. ಸೊ ಎಲ್ಲೋ ನಮ್ಮ ತಾಯಿಯ ನಂಬಿಕೆ ದಟ್ ನಿನ್ನ ತಾತನ ಆಶೀರ್ವಾದ ನಿನಗೆ ಇದೆ ಅನ್ನೋ ನಂಬಿಕೆ ನಮ್ಮ ತಾಯಿಗೆ. ಇದೆಲ್ಲದರ ನಡುವೆ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರಿ. ಅಂದರೆ ಒಬ್ಬ ಹೆಣ್ಮಗಳು ಅಂತ ಹೇಳಿದಾಗ ಸೀಮಿತ ಬದುಕು ಅನ್ನೋದೇ ಮನಸ್ಸಲ್ಲಿರೋದು, ಅದರಲ್ಲೂ ಭಾರತೀಯ ಮಹಿಳೆಯರು ಅಂದಾಗ. ನಿಮ್ಮ ಹತ್ರ ಈಗ ಮಾತಾಡ್ತಿದ್ದಾಗ ನನಗನ್ಸಿದ್ದು, ಜನರ ನೋವುಗಳಿಗೆ ಸ್ಪಂದಿಸಬೇಕು, ಅದಕ್ಕೊಂದು ಕ್ಷೇತ್ರ ಬೇಕು. ಆಸ್ಟ್ರಾಲಜಿ ಫ್ಲಕ್ಚುಯೇಷನ್ ಜೀವನದಲ್ಲಿ ಇದ್ದೇ ಇರುತ್ತೆ, ಅದಕ್ಕೆ ಒಂದು ಸೈಕಿಕ್ ಡಿಸಾರ್ಡರ್ಸ್ ಇರುತ್ತೆ, ಅದನ್ನು ಕರೆಕ್ಟ್ ಮಾಡಬೇಕು ಅಂತ ಹೇಳಿ ಸೈಕಾಲಜಿ ತರ್ತೀರಿ. ತಾತನವರ ಆಶೀರ್ವಾದ, ಮಗದೊಂದು ಕಡೆ ಕುಟುಂಬ ಅಂತಿದೆ ನಿಮಗೆ, ನೀವೇನು ಒಬ್ಬಂಟಿ ಜೀವನವನ್ನು ನಡೆಸ್ತಾ ಇಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಇದರ ನಡುವೆ ಎಲ್ಲೋ ಮಕ್ಕಳು ಅಂದಾಗ, ಭವಿಷ್ಯ ಅಂದರೆ ಇವತ್ತು ನಮ್ಮ ಮಕ್ಕಳು ಪ್ರಜೆಗಳು, ಅವು ಉತ್ತಮವಾಗಿ ಬರಬೇಕು. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಇರ್ತಾರೆ, ಫೋಬಿಯಾಸ್ ಇರ್ತವೆ, ಅವುಗಳನ್ನು ರಿಮೂವ್ ಮಾಡಬೇಕು ಅಂತ ಶಾಲೆಗಳಿಗೆ ಸಂಚಾರವನ್ನು ಮಾಡ್ತೀರಿ. ಈ ನಿರಂತರ ಈ ಸಮಾಜ ಸೇವೆ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಕೆಲವು ಸಲ ಎಲ್ಲ ಮನುಷ್ಯನಿಗೂ ಜೀವನದಲ್ಲಿ ಬೇಕಾಗಿರೋದು ಒಂದು ಪ್ರೇರಣೆ ಆ್ಯಂಡ್ ಸೆನ್ಸ್ ಆಫ್ ಪರ್ಪಸ್. ಯಾವಾಗ ವೆನ್ ಯು ಅಂಡರ್ಗೋ ಒನ್ ಮಿಡ್ ಲೈಫ್ ಕ್ರೈಸಿಸ್ ಅಂತಂದಾಗ, ವೆನ್ ಯು ಆಸ್ಕ್ ರೈಟ್ ಕ್ವೆಶ್ಚನ್ಸ್ ಯು ಗೆಟ್ ರೈಟ್ ಆನ್ಸರ್ಸ್. ಸೊ ಆ ಸಮಯದಲ್ಲಿ ನಿಮ್ಮ ಕರಿಯರ್ ಗ್ರಾಫ್ ಚೆನ್ನಾಗಿ ಆಗಬೇಕು ಅಂತಂದರೆ, ಎಷ್ಟೊಂದು ಸಲ ನಾವು 12ನೇ ಕ್ಲಾಸಲ್ಲಿ ವಿ ಡಿಸೈಡ್ ದಿಸ್ ಇಸ್ ದ ಕರಿಯರ್ ಫಾರ್ ಮಿ, ಬಟ್ ನಮ್ಗಾಗ ಅದ್ರ ಪರಿಸ್ಥಿತಿ ಬಗ್ಗೆ ನಮ್ಮ ಬಗ್ಗೆ ಅಷ್ಟೊಂದು ಅರಿವಿರಲ್ಲ. ಸೊ ಯಾವಾಗ ನನಗೆ ಮಿಡ್ ಲೈಫ್ ಟೈಮಲ್ಲಿ, ಆಮೇಲೆ 2 ಮಕ್ಕಳ ತಾಯಿ ಆದಮೇಲೆ ಅರಿವಾಯಿತು, ಅವತ್ತಿಂದ ನನಗನ್ಸಿದ್ದು ದಟ್ ನಾನು ಬದುಕಿರೋದು ಬರೀ ಒಂದು ಕುಟುಂಬಕ್ಕೊಂದೇ ಅಲ್ಲ, ಐ ಶುಡ್ ಬಿ ರೀಚಬಲ್. ಮೊದಲು ಅಂದ್ಕೊತಿದ್ದೆ ನಾನು ಒಂದು ಮನುಷ್ಯನ ಜೀವನದಲ್ಲಿ ಚೇಂಜ್ ತಂದರೆ ನನ್ನ ಬದುಕು ಸಾರ್ಥಕವಾಯಿತು ಅಂತ ಅಂದ್ಕೊಳ್ತೀನಿ ಈಗ ನಾನು ಐ ಆಮ್ ವೆರಿ ಗ್ರೀಡಿ. ಐ ವಾಂಟೆಡ್ ಟು ಬ್ರಿಂಗ್ ಡಿಫ್ರೆನ್ಸ್ ಥ್ರೂ ಅವರ್ ಫೌಂಡೇಶನ್, ಥ್ರೂ ಅವರ್ ಆರ್ಗನೈಸೇಷನ್, ಆ್ಯಸ್ ವಿತ್ ಅವರ್ ಟೀಮ್ ಎಫರ್ಟ್ ಇನ್ ಲ್ಯಾಕ್ಸ್ ಆಫ್ ಪೀಪಲ್. ಸೊ ಇದು ಯಾತಕ್ಕೆ ಅಂದರೆ, ನಿಮಗೆ ಯಾವಾಗ ನಾನು ವಿವೇಕಾನಂದರ ಚಿಂತನೆ ಇದೊಂದು ಕಾರಣ. ನೀನು ನಿನ್ನ ದೇಶಕ್ಕೆ ಏನು, ನಿನ್ನ ದೇಶ ನಿನಗೇನು ಕೊಡ್ತಿದೆ ಅನ್ನೋದಕ್ಕಿಂತ ನೀನು ನಿನ್ನ ದೇಶಕ್ಕೆ ಏನು ಕೊಡ್ತಿದೀಯಾ ಅನ್ನೋ ಕೆಲವು ಪ್ರಶ್ನೆಗಳು, ಇವೆಲ್ಲ ನನಗೆ ದಾರಿದೀಪವಾಯಿತು. ಸೊ ನಾನು ಹುಟ್ಟಿದಾಗಿಲ್ಲಂದ್ರೂ ಒಂಥರ ಒಂದು ಡಿಫ್ರೆಂಟ್ ಮಗುವಾಗಿದ್ದೆ. ಎಲ್ಲ ಮಕ್ಕಳು ಆಟ ಪಾಠ ಮಾಡ್ತಾ ಇದ್ರೆ ನನಗೆ ಎಲ್ಲಿ ಪುಸ್ತಕ ಸಿಕ್ಕರು ಅಲ್ಲಿ ಪುಸ್ತಕ ಜೊತೆ ಇರೋದು ನನ್ನ ಹವ್ಯಾಸ. ಹಂಗಂತ ಹೇಳಿ ರ್ಯಾಂಕ್ ಹೋಲ್ಡರ್ ಅಲ್ಲ, ಬಟ್ ಪುಸ್ತಕ ನೋಡಿದ್ರೆ ನನಗೆ ಏನೊಂದು ಆಕರ್ಷಣೆ. ಈ ಅಕಾಡೆಮಿಕ್ಸ್ಗಿನ್ನ ಜಾಸ್ತಿ ಅದರೊಳಗೆ ಜ್ಞಾನ ಇದೆ, ಆ ಜ್ಞಾನ ನನ್ನನ್ನು ಸೆಳೀತಾ ಇತ್ತು. ಈಗಲೂ ನಾನು ಇಷ್ಟೊಂದು ಓದ್ತಿರೋದು, ಡಬಲ್ PhD ಮಾಡ್ತಾ ಇದ್ದೀನಿ, ಒಂದು ಆಲ್ಟರ್ನೇಟಿವ್ ಥೆರಪೀಸಲ್ಲಿ, ಇನ್ನೊಂದು ಸೈಕಾಲಜಿನಲ್ಲಿ, ಅಸ್ಟ್ರಾಲಜಿನಲ್ಲಿ ಆಗಲೇ ಮಾಡಿದ್ದೀನಿ. ಇದನ್ನು ಮುಗಿಸಿದ್ರೆ 3 PhD ಆಗುತ್ತೆ. ಬಟ್ ವೈ? ಇಟ್ ಈಸ್ ಬಿಕಾಸ್ ಎಲ್ಲೋ ಒಂದು ಕಡೆ ನಾವು ಎಷ್ಟು ತಿಳ್ಕೊಂಡಿದ್ದೀವೋ ಅದು ತುಂಬ ತೃಣ ಮಾತ್ರ, ಒಂದು ಮರಳು ಅಷ್ಟು ಅಷ್ಟೇ, ಒಂದು ಮರಳು ಅಷ್ಟು. ಜಾಸ್ತಿ ತಿಳ್ಕೊಬೇಕು ಅಂದರೆ ಯು ಶುಡ್ ಡಿವೋಟ್ ಟೈಮ್, ಯು ಶುಡ್ ವರ್ಕ್ ಫಾರ್ ಅ ಪರ್ಪಸ್. ಸೊ ನನಗೆ ನನ್ನ ಮನೆ ವಿಂಗ್ಸ್ನ ಕೊಡ್ತಾ ಇದೆ. ನಾನು ನನ್ನ ಮಕ್ಕಳ ಜೊತೆ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ದೇ ಲೆಟ್ ಮೀ ಫ್ಲೈ. ವೆನ್ ಐ ಆಮ್ ವರ್ಕಿಂಗ್ ಫ್ರಮ್ ಮಾರ್ನಿಂಗ್ 10 o'clock to sometimes I work on Sundays too, but
ದೇ ಲೆಟ್ ಮೀ ಡೂ ಇಟ್. ಒಂದು ಸರಿಯಾದ ಕುಟುಂಬ ನಿಮ್ಮ ಹಿಂದೆ ಇಲ್ಲಾಂದರೆ ನೀವು ಯಾವ ಸಾಧನೆಯೂ ಮಾಡೋಕ್ಕಾಗಲ್ಲ. ಕರೆಕ್ಟ್. ಸೊ DVG ಅವ್ರು ಹೇಳ್ದಂಗೆ ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಲ್ಲೆ, ಕನಸುಗಳಿಲ್ಲದ ದಾರಿಯಲ್ಲಿ ಹೇಗೆ ನಡೆಯಲಿ. ಈ ಕನಸುಗಳು ಒಂದು ಇನ್ಸ್ಪಿರೇಷನ್ ಕೊಡ್ತಾ ಇದೆ. ಈ ಕನಸುಗಳು ನನಗೆ ಸಮಾಧಾನ ಕೊಡ್ತಾ ಇಲ್ಲ, ಇನ್ನೂ ಅಚೀವ್ ಮಾಡಬೇಕು, ಇನ್ನೂ ತೃಪ್ತಿ ಇಲ್ಲ, ಬೆಸ್ಟ್ ಈಸ್ ಯಟ್ ಟು ಕಮ್ ಅನ್ನೋದಿದೆ. ಖಂಡಿತ. ಎಷ್ಟೋ ಜನ ನಿಮ್ಮನ್ನು ಹಿಂಗೆ ಭೇಟಿಯಾಗಿರ್ತಾರೆ, ಸೊಲ್ಯೂಷನ್ ಸಿಕ್ಕಿರುತ್ತೆ, ನಿಮ್ಮ ಮಾರ್ಗದರ್ಶನವನ್ನು ಚಾಚೂ ತಪ್ಪದಂಗೆ ಪಾಲನೆ ಮಾಡಿರ್ತಾರೆ. ಅವರು ಎಂದೂ ಊಹೆ ಮಾಡದ ಒಂದಷ್ಟು ಫಲಿತಾಂಶ ಅವರ ಬದುಕಲ್ಲಿ ಸಿಕ್ಕಿರುತ್ತೆ. ಮತ್ತೆ ಬರ್ತಾರೆ, ಮೇಡಮ್ ನಿಮ್ಮಿಂದ ನಮ್ಮ ಬದುಕು ಬಂಗಾರ ಆಯಿತು, ನಾವು ಕಾಣದ ಬೆಳಕು ನಮ್ಮ ಜೀವನದಲ್ಲಿ ಸಿಕ್ಕಿದೆ. ಈ ಥರದ ಫೀಡ್ಬ್ಯಾಕ್ಸನ್ನು ನೀವು ರಿಸೀವ್ ಮಾಡಿದಾಗ ನಿಮಗೆ ಆಗುವಂತಹ ಭಾವನೆಗಳು? ನನಗೆ ಆ ಮಿನಿಟಿಗೆ ಒಳ್ಳೇದಾಯ್ತಾ ನಿಮಗೆ, ಆಲ್ ಇಸ್ ರಿಕ್ವೈರ್ಡ್ ಓಕೆ ಅಂತ ಹೇಳಿ ಬಿಟ್ಬಿಡ್ತೀನಿ. ಸಿನ್ಸ್ ಐ ಆಮ್ ಅನ್ ಅಸ್ಟ್ರಾಲಜರ್ ಅಂಡ್ ಅ ಸೈಕಾಲಜಿಸ್ಟ್, ಅಸ್ಟ್ರಾಲಜಿನಲ್ಲಿ ಒಂದು ಕ್ಲೈಂಟ್ ತುಂಬ ರಿಪೀಟೆಡ್ ಬಂದರಷ್ಟು ನಿಮಗೆ ಒಳ್ಳೆಯದು. ಬಿಕಾಸ್ ಬಟ್ ಸೈಕಾಲಜಿನಲ್ಲಿ ಹಾಗಲ್ಲ. ಇಫ್ ಅ ಕ್ಲೈಂಟ್ ಈಸ್ ಕಮಿಂಗ್ ಟು ಮೆನಿ ಟೈಮ್ಸ್ ಟು ಯು, ಯು ಹ್ಯಾವ್ ಬಿಕಮ್ ಪಾರ್ಟ್ ಆಫ್ ದೇರ್ ಡಿಸಿಷನ್ ಮೇಕಿಂಗ್ ಸಿಸ್ಟಮ್. ಅವರು ನಿಮ್ಮನ್ನ ಒಂದು ಉರುಗೋಲಾಗಿ ಯೂಸ್ ಮಾಡ್ಕೋತಾ ಇರ್ತಾರೆ. ಒಂದ್ಸಲಿ ಒಂದು ಥೆರಪಿ ಮುಗಿದು ಟ್ರೀಟ್ಮೆಂಟ್ ಆದಮೇಲೆ ವಿ ವಿಲ್ ನಾಟ್ ಗಿವ್ ಅಪಾಯಿಂಟ್ಮೆಂಟ್ ಟು ದ ಸೇಮ್ ಪೀಪಲ್. ಯಾಕಂದರೆ ವಿ ವಾಂಟ್ ದೆಮ್ ಟು ಟೇಕ್ ದೇರ್ ಡಿಸಿಷನ್ಸ್. ಅವರ ಜೀವನದ ಡಿಸಿಷನ್ಸ್ ಅವ್ರು ತಗೊಳ್ಬೇಕು, ಅಷ್ಟು ಅವ್ರನ್ನ ಎಂಪವರ್ ಮಾಡೋದೇ ನಮ್ಮ ಕೆಲಸ. ಸೊ ಕೆಲವು ಸಲ ಇವೆರಡೂ ಕ್ಲಾಶ್ ಆಗೋದುಂಟು. ಬಟ್ ಐ ವಿಲ್ ಹ್ಯಾಂಡಲ್ ವೆರಿ ಸೆನ್ಸಿಟಿವ್ಲಿ. ವೇರ್ ಇಟ್ ಇಸ್ ರಿಕ್ವೈರ್ಡ್ ಐ ಆಮ್ ದೇರ್, ವೇರ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಐ ಆಮ್ ನಾಟ್ ದೇರ್, ಆ್ಯಂಡ್ ಐ ಗೋ ಬೈ ಮೈ ಇಂಟ್ಯೂಷನ್. ಈ ಮನುಷ್ಯನಿಗೆ ಈ ಮಿನಿಟಿಗೆ ನಾನು ಅವೈಲೇಬಲ್ ಇರಬೇಕು ಅಂದರೆ ನನಗನ್ಸಿದ್ರೆ ನಾನು ಇರ್ತೀನಿ, ಇಲ್ಲ ಅಂದರೆ ಐ ವಿಲ್ ಡಿಸ್ಕರೇಜ್ ದ್ಯಾಟ್, ಬಿಕಾಸ್ ದಟ್ ಈಸ್ ಫಾರ್ ಸಮಥಿಂಗ್ ಆಫ್ ದೇರ್ ಓನ್ ಗುಡ್. ಇದು ನನ್ನ ಇಂಟ್ಯೂಷನ್ ಪ್ರಕಾರ ಭಗವಂತ ಏನು ಹೇಳ್ತಾನೋ ಅಷ್ಟೇ ನಾನು ಮಾಡೋದು. ಖಂಡಿತವಾಗ್ಲೂ. ಇಂಥ ನಿಮ್ಮ ಸೇವೆಯನ್ನು ಪರಿಗಣಿಸಿ ಪ್ರಶಸ್ತಿಗಳು ನಿಮ್ಮನ್ನು ಹುಡುಕೊಂಡು ಬರ್ತವೆ, ಆ ಕ್ಷಣಗಳು? ಯಾವಾಗಲೂ ಒಂದೊಂದು ಪ್ರಶಸ್ತಿನೂ ನನ್ನ ಹೆಗಲ ಮೇಲೆ ಭಾರ ಜಾಸ್ತಿ ಮಾಡಿದೆ, ಜವಾಬ್ದಾರಿ ಜಾಸ್ತಿ ಮಾಡಿದೆ. ಆ್ಯಂಡ್ ಹಾಗೆ ಎಷ್ಟೊಂದು ಜನ ಇನ್ನೂ ಚೆನ್ನಾಗಿ ಅದೇ ಪಾತಲ್ಲಿ ನಡ್ಕೊಂಡು ಬಂದವ್ರನ್ನ ನೋಡಿದಾಗ ಇನ್ಸ್ಪಿರೇಷನ್ ಕೂಡ ಸಿಕ್ಕಿದೆ. ನಾನು ಹಿಂಗೆ ಆಗಬೇಕು, ಈ ಲೆವೆಲಲ್ಲಿ ಬೆಳಿಬೇಕು, ನಾವು ಈ ರೀತಿ ಇರಬೇಕು ನಾವು ಅನ್ನೋದು ಪ್ರತಿ ಪ್ರಶಸ್ತಿ ವಿಜೇತರನ್ನು ನೋಡಿದಾಗ ಕಲ್ತಿರೋದಿದೆ. ಸೊ ಇಫ್ ಯು ಲರ್ನ್ ಫ್ರಮ್ ಯುವರ್ ಓನ್ ಮಿಸ್ಟೇಕ್ಸ್, ದಟ್ ಮೀನ್ಸ್ ಯು ಆರ್ ಇನ್ಸೈಟ್ಫುಲ್. ಬಟ್ ಇಫ್ ಯು ಲರ್ನ್ ಫ್ರಮ್ ಸಮ್ ಒನ್ ಎಲ್ಸ್ ಮಿಸ್ಟೇಕ್, ದೆನ್ ಯು ಆರ್ ಅ ಜೀನಿಯಸ್. ಸೊ ನಾನು ಪ್ರತಿಯೊಬ್ಬರ ಜೀವನದಲ್ಲಿ ನನ್ನೆಲ್ಲ ಕ್ಲೈಂಟ್ಗಳಿರ್ಬೋದು, ನನ್ನ ಜೊತೆ ಅವಾರ್ಡ್ ತಗೊಂಡಿರೋರು ಇರ್ಬೋದು, ಅವರ ಜೀವನದ ಬಗ್ಗೆ ಅತೀವವಾದ ಕುತೂಹಲ ಇದೆ, ಅವ್ರನ್ನ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ. ಅವ್ರು ಮಾಡಿರೋ ತಪ್ಪುಗಳಿಂದ ನಾನು ನನ್ನ ಜೀವನನ ಬೆಟರ್ ಮಾಡ್ಕೊತಿದ್ದೀನಿ. ಸೊ ನಾನು ಅವ್ರಿಗೆ ಏನು ಕೊಡ್ತಿದ್ದೀನೋ ನನಗೆ ಗೊತ್ತಿಲ್ಲ, ಬಟ್ ಅವರಿಂದ ಅಂತೂ ನಾನು ತುಂಬ ರಿಸೀವ್ ಮಾಡ್ತಾ ಇದ್ದೀನಿ, ತುಂಬ ಕಲಿಕೆಗಳನ್ನ ತಿಳ್ಕೊಂಡಿದ್ದೀನಿ ಅಂತ ನನಗೆ ಹೇಳೋಕ್ಕೆ ಖುಷಿ ಆಗುತ್ತೆ. ನಿಮ್ಮ ಜರ್ನಿಯನ್ನು ಮತ್ತೊಂದು ಸಲ ಮೆಲುಕು ಹಾಕೋದಾದರೆ ಒಂದು ಆತ್ಮತೃಪ್ತಿ ಅನ್ನೋದಿದೆಯಾ? ಯಾಕೆ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಇವತ್ತು ಬಹುತೇಕ ಒಂದು 75 ಭಾಗ ಅಂತ ನೋಡಿದ್ರು ಕೂಡ ಓದೋದೊಂದು ಮಾಡೋದೊಂದು ಕೆಲಸ, ಈ ಥರದ ಭಾವನೆಗಳಿರುತ್ತೆ. ನಿಮ್ಮ ಜೀವನದಲ್ಲೂ ಅದೇ ಆಗಿದೆ, ಏನು ವಿಶೇಷವಾಗಿಲ್ಲ. ನೀವು ಓದಿದ್ದೊಂದು, ಮಾಡ್ತಿರುವಂಥ ವೃತ್ತಿಯೇ ಬೇರೆ, ಸೇವೆನೇ ಬೇರೆ. ಹಾಗಾದರೆ ಆತ್ಮತೃಪ್ತಿ ಅನ್ನೋದು ಯಾವತ್ತೂ ರಿಗ್ರೆಟ್ ಅನ್ನೋದು ಫೀಲ್ ಆಗಿಲ್ವಾ? ಖಂಡಿತ ಆಗಿಲ್ಲ. ಇನ್ಫ್ಯಾಕ್ಟ್ 2015-16ನಲ್ಲಿ ವೆನ್ ಐ ಕ್ವಿಟ್, ಕೋವಿಡ್ ಬಂತು. ಕೋವಿಡ್ ಬಂದಾಗ ಎಲ್ಲಾನು ಸ್ತಬ್ಧವಾಗೋಯ್ತು ಪ್ರಪಂಚ. ಸೊ ಅವಾಗಲೂ ಕೂಡ ಮೈ ವರ್ಕ್ ಕೆಪ್ಟ್ ಮೀ ಗೋಯಿಂಗ್. ಪ್ರತಿ ಸಲ ನನಗೆ ಸಾಸ್ ಮೆಡಿಸಿನ್ ಡಾಕ್ಟರ್ಸ್ಗೆ ಹೇಗೆ ಬರುತ್ತೋ ಆ ಥರ ಕಾಲ್ಗಳು ಬರ್ತಿತ್ತು. ಟು ಅನ್ ಎಕ್ಸ್ಟೆಂಟ್ ದಟ್ ಅಪ್ಪ ನನ್ನ ಕೈಲಿ ಇನ್ನಾಗಲ್ಲ ಲೆವೆಲ್ವರೆಗೂ. ಸೊ ಎಷ್ಟೋ ನನ್ನ ಕ್ಲೈಂಟ್ಗಳನ್ನ ಮಿನಿಟಲ್ಲಿ ನಾನು ಕಳ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ. ಸೊ ಎಂತೆಂಥ ಕ್ರೈಸಿಸ್ನಲ್ಲೂ ಕೂಡ ನಾನು ಈ ಹ್ಯುಮ್ಯಾನಿಟಿಗೆ ನನ್ನ ಥರದೊಂದು ಸೇವೆ ಕೊಡೋಕೆ ಆಗ್ತಾ ಇದೆ ನನ್ನ ಕೈಯಲ್ಲಿ. ಎಷ್ಟೋ ಜನ ಆ ಸಿಚುವೇಶನಿಂದ ಹೊರಗೆ ಬರೋಕ್ಕೆ ಆಗ್ತಿದೆ ಅಂತಂದರೆ ನನಗೆ ಆತ್ಮತೃಪ್ತಿ ತುಂಬಾ ಇದೆ. ನಿಮ್ಮನ್ನೇ ರಿಗ್ರೆಟ್. ಕೆಲವೊಂದು ಸನ್ನಿವೇಶದಲ್ಲಿ ನಿಮ್ಗೊಂದು ಕ್ಲಾರಿಟಿ ಇದೆ, ನಿಮ್ಮ ಕಾಸ್ ನಿಮ್ಗೆ ಅರ್ಥ ಆಗಿದೆ. ನಾನು ಓದ್ತಾ ಇದ್ದಿದ್ದು, ನಾನು ಈ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ನಿಮ್ಮ ಯಾವ ಕಾರಣಕ್ಕೆ ಉದ್ದೇಶ ನಿಮಗೆ ಸ್ಪಷ್ಟವಾಗಿರುತ್ತೆ. ಆದರೂ ಕೂಡ ನಿಮ್ಮನ್ನೇ ಪರೀಕ್ಷೆಗೆ ಒಳಪಡಿಸುವಂಥ ಸನ್ನಿವೇಶಕ್ಕೆ ಯಾರಾದರೂ ಹಾಕಿದ್ದಾರಾ? ಬಹಳಷ್ಟು ಜನ. ಕೆಲವರು ಬರ್ತಾರೆ, ತುಂಬ ಸ್ಕೆಪ್ಟಿಕಲ್ ಆಗಿರ್ತಾರೆ, ನಿಮ್ಮ ಎದುರುಗಡೆ ಕೂತ್ಕೊಂಡು ಎಕ್ಸೆಪ್ಟ್ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ ಅವ್ರು ಏನೂ ಹೇಳೋಲ್ಲ. ಆ್ಯಂಡ್ ದೇ ವಾಂಟ್ ಟು ಸಿ ಆರ್ ಯು ಡನ್, ಬಟ್ ದಟ್ ಈಸ್ ಓಕೆ, ದಟ್ಸ್ ಓಕೆ. ಸೊ ನನಗೆ ಅಸ್ಟ್ರಾಲಜಿ ಹೇಗಂದರೆ ಇಟ್ ಇಸ್ ಪಾಸಿಬಲ್.
ಎಲ್ಲರೂ ಅನ್ಕೊಳ್ತಾರೆ ಇಟ್ ಇಸ್ ಡೆಸ್ಟಿನಿ, ಒನ್ ಹ್ಯಾವ್ ಟು ಅನ್ಕವರ್ ಅಂತ. ಬಟ್ ಇಟ್ ಈಸ್ ಲೈಕ್ ನೀವು ಡೆಸಿಷನ್ಸ್ ತಗೊಂಡಿರೋ ಹಂಗೆ ನಿಮ್ಮ ಫ್ರೀ ವಿಲ್ ಪ್ರಕಾರ ಜೀವನ ಬದಲಾಗ್ತಾ ಹೋಗಿರುತ್ತೆ. ಒಂದು 70-80% ವರೆಗೂ ಎಲ್ಲರೂ ಹೇಳ್ಬೋದು ಅದನ್ನ. ಸೊ ಆದಷ್ಟು ನಾನು ಅಂತ ಚಾಲೆಂಜಸ್ನ ಸ್ವೀಕರಿಸಿದ್ದೀನಿ, ಆಗದಿರೋದ್ರನ್ನ ಕಲ್ತಿದ್ದೀನಿ, ಆಗಿರೋದ್ರಿಂದ ಹಿಂಗೆ ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಸಾಕಷ್ಟು ಸವಾಲುಗಳು ಆ್ಯಂಡ್ ಎಷ್ಟೋ ಸಿವಿಯರ್ ಟೋಟಲಿ ಡಿಪ್ರೆಸ್ಡ್ ಕ್ಲೈಂಟ್ಸ್ ಜೊತೆ ಡೀಲ್ ಮಾಡಬೇಕಾದ್ರೆ, ಸ್ಪೆಸಿಫಿಕಲಿ ಸೂಸೈಡಲ್ ಐಡಿಯೇಷನ್ ಬಗ್ಗೆ ಡೀಲ್ ಮಾಡಬೇಕಾದ್ರೆ ಬಹಳಷ್ಟು ಕೇರ್ಫುಲ್ ಆಗಿರಬೇಕು. ಒಂದು ಸಣ್ಣ ಸಣ್ಣ ಥಿಂಗ್ಸ್ ವಿಚ್ ಯು ಸೇ ಆಲ್ಸೋ ಕ್ಲೈಂಟ್ಸ್ ಆರ್ ಟೋಟಲಿ ಡಿಪೆಂಡಿಂಗ್ ಅಪಾನ್ ಯು. ಅವ್ರನ್ನ ಜೊತೆಗೆ ನಿಂತ್ಕೊಂಡು ಉರ್ಗೋಲಾಗಿ ಅವ್ರನ್ನ ಬೆಳೆಸೋದು ನಮ್ಗೊಂದು ದೊಡ್ಡ ಚಾಲೆಂಜೇ ಕೂಡ. ಸಮಾಜ ಅಥವಾ ಭರತಭೂಮಿ ಅಥವಾ ವಿಶ್ವ ಎತ್ತ ಕಡೆ ಸಾಗ್ತಿದೆ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ಹಾಗಾಗಿ ಜನಸಾಮಾನ್ಯರಿಗೆ ಒಂದಷ್ಟು ಕುತೂಹಲ ಇರುತ್ತೆ. ಅದನ್ನು ನಾನು ಕೇಳೋದಾದರೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ನಡುವೆ ವೇದ, ಜ್ಯೋತಿಷ್ಯ ಇದೆಲ್ಲ ಬೇಕಾ? ಖಂಡಿತ ಬೇಕು. ನೀವು ಜ್ಯೋತಿಷನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ದಿರೋದ್ರಿಂದ ಈ ತರ ಈಗಿನ ಜನರಿಗೆ ಈ ತರ ಆಗ್ತಿದೆ. ಬಟ್ ನಾನು ನೋಡಿದೀನಿ ಆದಷ್ಟು ಜ್ಯೋತಿಷಿಗಳ ಹತ್ರ ಬರೋರು ಸಣ್ಣ ವಯಸ್ಸಿನವರೇ. ಯಾಕಂದ್ರೆ ಅವರಿಗೆ ಇದನ್ನ ಟೆಸ್ಟ್ ಮಾಡೋ ಕ್ಯೂರಿಯಾಸಿಟಿ ಇದೆ. ಆ ಜ್ಯೋತಿಷಿ ಸರಿಯಾಗಿ ಹೇಳಿದ್ರೆ ದೇ ಸೇ ಐ ಬಿಲೀವ್ ಇನ್ ಅಸ್ಟ್ರಾಲಜಿ. ಆ ಜ್ಯೋತಿಷಿ ಸರಿ ಹೇಳಿಲ್ಲ, ಅಸ್ಟ್ರಾಲಜಿ ಇಸ್ ಫಾಲ್ಸ್ ಅಂತ ಕೈ ಎತ್ತವರೇ ಇದ್ದಾರೆ. ಓಕೆ, ಎಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ. ಸೊ ನನ್ನ ಪ್ರಕಾರ ಇದು ನೀವು ಅಸ್ಟ್ರಾಲಜಿ ನಂಬ್ತಿರೋ ಬಿಡ್ತಿರೋ, ಅಸ್ಟ್ರಾಲಜಿ ಕೂಡ ಯಾವತ್ತೂ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಯಾವ ಕೋತಿ ಹತ್ರ ಯಾವ ಮಾಣಿಕ್ಯ ಇದೆ ಅಷ್ಟೇ. ಖಂಡಿತವಾಗ್ಲೂ ಯಾರ ಹತ್ರ ನೀವು ಹೋಗ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಇವತ್ತು ನೀವು ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ, ನಿಮ್ಮದೇ ಆದಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸ್ಟಿಲ್ ನೀವಾಗಲೇ ಹೇಳ್ತಿದ್ರಿ ಕೆಲವೊಂದು ವಿಷಯದಲ್ಲಿ ನಾನು ಇನ್ನೂ ಕೂಡ ಮಾಡಬೇಕು ಅನ್ನುವಂತಹ ಹಂಬಲ ಇದೆ ಅಂತೇಳಿ. ಹಾಗಾಗಿ ಮುಂದಿನ ಗುರಿ ನಾನೊಂದು ಸೂಸೈಡ್ ಪ್ರಿವೆನ್ಷನ್ ಹೆಲ್ಪ್ ಲೈನ್ ಬಗ್ಗೆ ತುಂಬ 20 ವರ್ಷದಿಂದ ಯಾವಾಗ್ಲೂ ಆ ಕನ್ಸೊಂದು ಕಾಣ್ತಾ ಇದ್ದೀನಿ. ಪ್ರತಿ ಸಲ 10th ಸ್ಟ್ಯಾಂಡರ್ಡ್ ಆ್ಯಂಡ್ 12th ಸ್ಟ್ಯಾಂಡರ್ಡ್ ಮಕ್ಕಳು ರಿಸಲ್ಟ್ ಬಂದ ತಕ್ಷಣ ಸೂಸೈಡ್ ಮಾಡ್ಕೊಂಡಾಗ ನನಗೆ ಒಂದೆರಡು ದಿವಸ ಮೂಡೇ ಇರೋಲ್ಲ, ಪೇಪರೆಲ್ಲ ಅವೆಲ್ಲ ಓದಿದಾಗ ಎಷ್ಟೊಂದು ಸಲ ನಾನು ನನ್ನ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಮಕ್ಕಳೇ ಡಿಸ್ಟರ್ಬ್ ಆಗಬೇಡಿ, ನಿಮಗೆ ಸಹಾಯ ಬೇಕಾ ಬನ್ನಿ, ಜೀವನ ಎಷ್ಟೋ ಚಾನ್ಸಸ್ ಕೊಡುತ್ತೆ, ಫೇಲಿಯರ್ ಇಂದ ಕಲ್ತಿರೋದಕ್ಕಿಂತ ಜಾಸ್ತಿ ಸಕ್ಸಸ್ ಇಂದ ಕಲಿಯಕ್ಕೆ ಸಾಧ್ಯನೇ ಇಲ್ಲ. ಯಾರು ಇವತ್ತು ಸಕ್ಸಸ್ಫುಲ್ ಆಗಿದ್ದಾರೋ ಅವರು ಕೂಡ ಒಂದ್ಸಲಿ ಬಿದ್ದೇ ಇರ್ತಾರೆ. ದಯವಿಟ್ಟು ಈ ತರ ಕೆಟ್ಟ ನಿರ್ಧಾರಗಳು ತಗೋಬೇಡಿ ಅಂತ ನಾನು ಪ್ರತಿ ಸಲ ಒಂದು ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಿರ್ತೀನಿ. ಆದ್ರೂ ಆಗ್ತಾನೆ ಇದೆ ಇವೆಲ್ಲ. ಸೊ ಈ ಅಡಾಲಸೆಂಟ್ ಏಜ್ ಗ್ರೂಪ್ ಅವರು ಕೆಲವು ಸರಿ ತಗೊಳ್ಳೋ ನಿರ್ಧಾರಗಳು ಬಹಳ ಪೀಡಿತ, ನನಗೆ ಸಮಸ್ಯೆ ಅಂತ ಅನ್ಸುತ್ತೆ. ತುಂಬಾ ನೋವಾಗುತ್ತೆ ನನಗೆ. ಅವ್ರ ಜೊತೆ ಕೆಲಸ ಮಾಡಬೇಕು, ಅವರನ್ನ, ಯಾಕಂದ್ರೆ ಅವರು ಮುಂದಿನ ಪೀಳಿಗೆಗೆ ಯುವಕರಾಗೋರು. ಅವ್ರನ್ನ ಸ್ಟ್ರಾಂಗ್ ಮಾಡಿದಷ್ಟು, ಎಷ್ಟು ಸೈಕಾಲಜಿಕಲಿ ಮೆಂಟಲಿ ಸ್ಟ್ರಾಂಗ್ ಮಾಡಿದಷ್ಟು ಇಡೀ ದೇಶ ಉದ್ಧಾರ ಆಗುತ್ತೆ. ಸೊ ಅವ್ರನ್ನ ಇನ್ಸ್ಪೈರ್ ಮಾಡಿದಷ್ಟು. ಸೊ ನನ್ನ ಮುಂದಿನ ಗುರಿ ಒಂದು ಸೂಸೈಡ್ ಪ್ರಿವೆನ್ಷನ್ ಹೆಲ್ಪ್ ಲೈನ್ ಇರ್ಬೋದು. ಹಾಗೂ ಹಲವಾರು ಕಡೆ ಇನ್ನರ್ ವರ್ಲ್ಡ್ ಸೆಂಟರ್ಸ್ ಆಗಲಿ, ಅಷ್ಟೋ ಸೈಕಾಲಜಿ ಬಗ್ಗೆ ಜಾಸ್ತಿ ರಿಸರ್ಚ್ ಪೇಪರ್ಸ್ ಪಬ್ಲಿಷ್ ಮಾಡೋದಾಗಲಿ, ಆ್ಯಂಡ್ ನನ್ನ ರಿಸರ್ಚ್ ಮೂಲಕ ಕಾಂಟ್ರಿಬ್ಯೂಟ್ ಮಾಡೋದಾಗಲಿ, ಆ್ಯಂಡ್ ಆದಷ್ಟು ಜನರಿಗೆ ಇದು ಮೌಢ್ಯ ಅಲ್ಲ, ಇಟ್ ಈಸ್ ಅ ನ್ಯೂ ವರ್ಲ್ಡ್ ಸೈನ್ಸ್ ಅಂತ ತೋರಿಸೋದಿದೆ. ಆ್ಯಂಡ್ ಇನ್ನೂ ದೊಡ್ಡ ಟೀಮ್ ಆ್ಯಂಡ್ ಬಹಳಷ್ಟು ಜನರ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಸೆಗಳಿದೆ. ಸಮಾಜಕ್ಕೆ ನಿಮ್ಮ ಸಂದೇಶ? ಸಮಾಜಕ್ಕೆ ನನ್ನ ಸಂದೇಶ, ಇಟ್ಸ್ ಓಕೆ ಟು ಫೀಲ್ ಸ್ಯಾಡ್, ಇಟ್ಸ್ ಓಕೆ ಟು ಫೀಲ್ ಅಪ್ಸೆಟ್, ಇಟ್ಸ್ ಓಕೆ ಟು ಫೀಲ್ ಲೋ. ಇವಾಗ ಈ ಪರಿಸ್ಥಿತಿನಲ್ಲಿ ನೀವು ಏನಿದೆ ಅದರ ಮೇಲೆ ಯಾವುದೇ ರೀತಿ ಗಿವ್ ಅಪ್ ಮಾಡಬೇಡಿ, ಕೆಟ್ಟ ನಿರ್ಧಾರಗಳು ತಗೋಬೇಡಿ. ಒಳ್ಳೆ ದಿನಗಳಿಗೂ ಬರುತ್ತೆ. ವಾಟ್ ಗೋಸ್ ಡೌನ್ ಗೋಸ್ ಅಪ್ ಟು. ಸೊ ಯಾವತ್ತೂ ದುಡುಕಿ ನಿರ್ಧಾರಗಳು ತಗೊಳ್ದಿರಾ ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಒಬ್ಬ ಸೈಕಾಲಜಿಸ್ಟ್ ಹತ್ರ ಹೇಳ್ಕೊಳ್ಳಿ, ಅಥವಾ ಈವನ್ ಅಸ್ಟ್ರಾಲಜಿಸ್ಟ್ ಹತ್ರ ಹೋದ್ರೂ ತೊಂದರೆ ಇಲ್ಲ. ಬಟ್ ದೇ ಹ್ಯಾವ್ ಟು ಬಿ ಸೈಂಟಿಫಿಕಲಿ ಟ್ರೈನ್ಡ್, ಗುಡ್ ಪರ್ಸನ್ ಟು ಗೈಡ್ ಯು, ಹೆಲ್ಪ್ ಯು. ಸೊ ಈ ರೀತಿ ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬನ್ನಿ. ಸಮಸ್ಯೆಯಿಂದ ಹೊರಗೆ ಬರೋದು ಖಂಡಿತ ಸಾಧ್ಯ. ಜೀವನ ಅಂದ್ರೇನೆ ಸಮಸ್ಯೆಗಳು ಇಲ್ಲ ಅಂದ್ರೆ ಬೋರ್ ಆಗ್ಬಿಡ್ತೀರಾ. ಒಂದೇ ರೀತಿ ECG ಲೈನ್ ನೋಡಿದ್ರೆ ಅಪ್ ಅಂಡ್ ಡೌನ್ ಎರಡೂ ಇರುತ್ತೆ. ಒಂದೇ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಹಿಂಗೆ ಇರುತ್ತೆ ಅಂದ್ರೆ ಸಮಸ್ಯೆ ಇಲ್ಲ ಅನ್ನೋದು ಬೋರ್ಡಮ್ ಆಗತ್ತೆ ಆಗ ನಿಮ್ಗೆ. ಸೊ ಅದನ್ನ ಧೈರ್ಯವಾಗಿ ಎದುರಿಸೋ ಶಕ್ತಿ ತಗೊಳ್ಳಿ, ನಿಮ್ಮನ್ನು ನೀವು ಡಿಸ್ಕವರ್ ಮಾಡ್ಕೊಳ್ಳಿ.
ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಸ್ಟುಡಿಯೋಗೆ ಕರೆದಿದ್ದಕ್ಕೆ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಹೋಪ್ ಮೈ ವಾಯ್ಸ್ ರೀಚಸ್ ಟು ಅ ಲಾಟ್ ಆಫ್ ಪೀಪಲ್. ವೆರಿ ನೈಸ್, ಥ್ಯಾಂಕ್ ಯು. ಡಾಕ್ಟರ್ ಮಮತಾ ಸತೀಶ್ ಅವರು ಭಾಗಿಯಾಗಿದ್ದರು ಇವತ್ತಿನ ಝಿ ಅಚೀವರ್ ಕಾರ್ಯಕ್ರಮದಲ್ಲಿ. ಅವರು ಹೇಳಿದ ಇವತ್ತಿನ ಕಾರ್ಯಕ್ರಮದ ಒಂದು ಸಂದೇಶವನ್ನು ಉಲ್ಲೇಖ ಮಾಡೋದಾದರೆ, ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತ ಹೇಳಿದ್ರು. ಹೌದು, ಸಾಧನೆ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಕೈಲಿ ಮಾಡೋದಕ್ಕೆ ಸಾಧ್ಯ, ಆದರೆ ಮನಸ್ಸು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸುಖ ಬಂದಾಗ ಹಿಗ್ಗೋದಲ್ಲ, ಕಷ್ಟ ಬಂದಾಗ ಕುಗ್ಗೋದಲ್ಲ, ಸಮಸ್ಥಿತಿಯಲ್ಲಿ ಮುಂದೆ ಸಾಗೋದು ಅಂತ ಹೇಳ್ತಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಝೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.